ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಇದು ಒಂದು ನನ್ನ ಒಂದು ಡೆಲಿವರಿಯ ಒಂದು 2-3 ದಿವಸದ ಇಂದಿನ ವ್ಲಾಗ್ ಆಗಿರುತ್ತೆ. ಮಳೆ ಬೇರೆ ಬರ್ತಾಯಿತ್ತು. ಸೊ ಚೆಕಪ್ ಮುಗಿಸ್ಕೊಂಡು ಆನ್ ದ ವೇ ಹಂಗೆ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಅದಾದಮೇಲೆ ಸಾಯಂಕಾಲ ಮೋಮೋಸ್ ತಿನ್ನಬೇಕು ಅಂದ್ಬಿಟ್ಟು ಮೋಮೋಸ್ ತರಿಸ್ಕೊಂಡು ತಿಂತಾಯಿದ್ದೆ. ಇವಾಗ ನಮ್ಮಮ್ಮ ಮನೇಲೇ ಇರೋದ್ರಿಂದ ಅವರೆಲ್ಲ ಕೆಲಸಗಳು ಮಾಡ್ಕೊತಾ ಇದ್ದರು. ನಾನು ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ದೆ. ಅವರು ನನ್ನ ಒಂದು ವ್ಲಾಗ್ನ ನೋಡ್ತಾಯಿದ್ರು. ಯಾರಿಗೆಲ್ಲ ಮೋಮೋಸ್ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ. ಸ್ಟಾರ್ಟಿಂಗ್ ಒಂದು 5 ಮಂತೇನೋ ನಾನು ಮೋಮೋಸ್ ಎಲ್ಲ ಏನೂ ತಿನ್ನೋಕೆ ಹೋಗಿರಲಿಲ್ಲ. ಅದಾದ ನಂತರ ಯಾವಾಗಲೂ ರೆಗ್ಯುಲರ್ ಆಗಿಲ್ಲ, ಯಾವಾಗಾದರೂ ತಿನ್ನಬೇಕು ಅನ್ನಿಸ್ದಾಗ ತಿಂತಾಯಿದ್ದೆ. ನಮ್ಮಮ್ಮ ನೋಡ್ಬೋದು ಸೀರಿಯಲ್ನ ಎಷ್ಟೊಂದು ಸೀರಿಯಸ್ ಆಗಿ ನೋಡ್ತಾಯಿದ್ರು ಅಂತ, ಒಳಗಡೆನೇ ಹೋಗ್ಬಿಟ್ಟಿದ್ರು ಅಂತಲೇ ಹೇಳ್ಬೋದು. ನಿಮ್ಮ ಮನೇಲೂ ಕೂಡ ಇದೇ ಥರ ಮಾಡ್ತಾರಾ? ಕಾಮೆಂಟ್ ಮಾಡಿ. ಆವತ್ತು ನೈಟು ನಮ್ಮ ಮನೇಲಿ ಏನು ಟೊಮೆಟೊ ಬಾತ್ನ ಮಾಡಿದರು. ಟೊಮೆಟೊ ಬಾತ್ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡಿದರು. ಮತ್ತು ಪಿಜ್ಜಾನು ಕೂಡ ತರಿಸ್ಕೊಂಡಿದ್ದೆ, ಮತ್ತು ಐಸ್ ಕ್ರೀಮ್ ಕೂಡ ತರಿಸ್ಕೊಂಡಿದ್ದೆ. ಅಂದರೆ ಬೈಕೆ ಏನೇನಿದೆ, ಏನಾದ್ರು ತಿನ್ನಬೇಕು ಅನಿಸ್ದಾಗ ತಿಂದ್ಬಿಡ್ಬೇಕಲ್ವ. ಮತ್ತೆ ಆಮೇಲೆ ಡೆಲಿವರಿ ಆದಮೇಲೆ ಏನೂ ತಿನ್ನೋಂಗಿಲ್ಲ, ಅದು ತಿನ್ನೋಂಗಿಲ್ಲ ಇದು ತಿನ್ನೋಂಗಿಲ್ಲ ಅಂತಿದ್ರಲ್ಲ. ಸೊ ಅದಕ್ಕೋಸ್ಕರ ತಿನ್ನೋದೆಲ್ಲ ಎಲ್ಲ ತಿಂತಾಯಿದ್ದೆ. ಏನು ಬೇಕಾದ ಆರ್ಡ್ರ್ ಮಾಡ್ಕೊಳ್ಳೋದು, ತರಿಸ್ಕೊಳ್ಳೋದು, ತಿನ್ನೋದು. ಅದಾದ ನಂತರ ನನಗೆ ನೆಕ್ಸ್ಟ್ ಡೇ ನನಗೆ ಸ್ವಲ್ಪ ಲೇಬರ್ ಪೇಯ್ನ್ ಥರ ಬರ್ತಾಯಿತ್ತು, ಅಂದರೆ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು. ಒಂದು ದಿವಸ ಬಿಟ್ಟು ಒಂದು ದಿವಸ ಅಂದ್ಬಿಟ್ಟು ಸರಿ ತೋರಿಸ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ. ನೈಟು ನನಗೆ ತುಂಬಾ ಪೇಯ್ನ್ ಬಂದಿತ್ತು. ಯಾವತ್ತು 4ನೇ ತಾರೀಕು. ಸರಿ, ನನಗೆ ಬೆಳಿಗ್ಗೆ 4ನೇ ತಾರೀಕು ಮಾರ್ನಿಂಗಿಂದನೂ ಸ್ವಲ್ಪ ಪೇಯ್ನ್ ಬರ್ತಾನೆ ಇತ್ತು. ಬರೋದು ಹೋಗೋದು ಮಾಡ್ತಾಯಿತ್ತು. ಸರಿ, ತುಂಬಾ ಸುಸ್ತಾಗೋಕ್ಕೆ ಸ್ಟಾರ್ಟ್ ಆಯಿತು. ಸರಿ ಹೋಗೋಣ ಅಂತಂದ್ಬಿಟ್ಟು ನಾನು ಹಾಸ್ಪಿಟಲ್ಗೆ ಹೋದೆ. ಆಮೇಲೆ ಯಾವತ್ತು ಅಲ್ಲೇ ಅಡ್ಮಿಟ್ ಆಗಬೇಕಾಯಿತು. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಸರಿ ಇನ್ನೇನು ಮನೆಗೆ ಹೊರಡೋಣ, ಲೇಬರ್ ಪೇಯ್ನ್ ಇನ್ನೂ ಬಂದಿಲ್ಲ ಅಂತ ಅಂದಾಗ ಬರಬೇಕಾದ್ರೆ ನನಗೆ ವಾಟರ್ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದ ನಂತರ ನಾವು ಅಲ್ಲೇ ಅಡ್ಮಿಟ್ ಆಗಬೇಕಾಗಿತ್ತು. ಅಡ್ಮಿಟ್ ಎಲ್ಲ ಆಗಿ ಡೆಲಿವರಿ ಕೂಡ ಆವತ್ತೇ ಆಯಿತು. 5ನೇ ತಾರೀಕು, 4ನೇ ತಾರೀಕು ನೈಟ್ ಹೋಗಿ ಅಡ್ಮಿಟ್ ಆಗಿ 5ನೇ ತಾರೀಕು ಡೆಲಿವರಿ ಆಯಿತು. ಆಮೇಲೆ ಜಾಸ್ತಿ ದಿವಸ ಏನೂ ಇರಿಸ್ಕೊಂಡಿಲ್ಲ, ಒಂದು 3 ಡೇಸ್ ಅಷ್ಟೇ. ಜಾಸ್ತಿ ಕೂಡ ಗ್ಲಿಮ್ಸ್ ಎಲ್ಲ ಇಲ್ಲ, ಜಸ್ಟ್ 3 ಡೇಸ್ ಅಷ್ಟೇ ನನಗೆ ಇಟ್ಕೊಂಡಿದ್ದು ಅಲ್ಲಿ. ಜಾಸ್ತಿ ಗ್ಲಿಮ್ಸ್ ಎಲ್ಲ ನಾನು ತೊಗೊಳಕ್ಕಾಗಿಲ್ಲ. ಎಷ್ಟಾಗುತ್ತೋ, ಯಾಕಂತಂದರೆ ಸೆಕ್ಷನ್ ಆಗಿರೋದ್ರಿಂದ ಆದಷ್ಟು ನಾನು ಎದ್ದೇಳೋಕ್ಕೆಲ್ಲ ಆಗ್ತಾಯಿರಲಿಲ್ಲ. ಆ ವೀಡಿಯೋಸು ಕೂಡ ಏನೋ ಮಾಡ್ಕೊಂಡಿಲ್ಲ. ನಮ್ಮ ಮನೇಲಿ ಅವತ್ತು ನೈಟು ಕೂಡ ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂತಂದರೆ ಸ್ವಲ್ಪ ಭಯ ಇರುತ್ತಲ್ಲ. ಸೊ ಅದರಿಂದ ಅವರು ಅಷ್ಟೊಂದೆಲ್ಲ ಗಮನ ಏನೂ ಕೊಟ್ಟಿಲ್ಲ. ಮತ್ತು ಬೇಬಿನ ಎತ್ಕೋಬೇಕಾದ್ರೂ ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಸಡನ್ನಾಗಿ ಸಿಸೇರಿಯನ್ ಮಾಡಬೇಕು ಅಂದಾಗ ಅವರು ಗಾಬರಿಲಿ ಅದು ಇದು ಅಂತ ಅಂದ್ಬಿಟ್ಟು. ಯಾಕಂದರೆ ನನಗೂ ಕೂಡ ತುಂಬ ವಾಟರ್ ಲೀಕ್ ಆಗ್ತಾಯಿತ್ತು, ನನಗೂ ಸ್ವಲ್ಪ ಭಯ ಎಲ್ಲ ಇತ್ತಲ್ಲ. ಸೊ ಯಾರೋ ಅಷ್ಟೊಂದಾಗಿ ವೀಡಿಯೋ ಮಾಡ್ಕೊಂಡಿದ್ದೆ. ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡ್ಕೊಂಡಿದ್ದೆ. ಇದು ನೆಕ್ಸ್ಟ್ ಡೇನೇ ಸಿಸೇರಿಯನ್ ಆದ ನೆಕ್ಸ್ಟ್ ಡೇನೇ ಸ್ವಲ್ಪ ವಾಕ್ ಎಲ್ಲ ಮಾಡೋಕ್ಕೆ ಎಬ್ಬಿಸ್ತಾರೆ. ಸೊ ನಿಜವಾಗ್ಲೂ ಸೆಕ್ಷನ್ ಅಂತೂ ಪೇಯ್ನು ತಡ್ಕೊಳಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂತಂದರೆ ಎಲ್ಲ ಸಿಚುವೇಶನ್ ಕೂಡ ಒಂದೇ ಥರ ಇರೋದಿಲ್ಲ ಅಲ್ವಾ. ಆ ಸಿಚುವೇಶನ್ಗೆ ಯಾವ ಥರ ಬರುತ್ತೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ನಾವು ನಾರ್ಮಲ್ ಡೆಲಿವರಿಗೆ ಅಂತಲೇ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ನನಗೆ ಹೊಟ್ಟೆ ನೋವು ಬಂದಿಲ್ಲ. ಸೊ ಹೊಟ್ಟೆ ನೋವು ಬಂದಿಲ್ಲ ಅಂತಂದರೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಎಷ್ಟು ಕೆಲಸ ಮಾಡಿದ್ರೂ ಏನೇ ಮಾಡಿದ್ರೂ ಹೊಟ್ಟೆ ನೋವು ಬಂದರೆ ಮಾತ್ರ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಜೆಕ್ಷನ್ ಕೊಡ್ತಾರೆ, ಬಟ್ ಇಂಜೆಕ್ಷನ್ ಕೊಟ್ಟರೂ ಹೊಟ್ಟೆ ನೋವು ಬಂದಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಲಾಸ್ಟಲ್ಲಿ ಸಿಸೇರಿಯನ್ನೇ ಆಪ್ಷನ್, ಅದೊಂದೇ ಇರೋದು, ಬೇರೆ ಇನ್ಯಾವುದೂ ಇಲ್ಲ. ಬಟ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಆದಷ್ಟು ಅವ್ರ ಡಾಕ್ಟರ್ ಯಾವ ಥರ ಹೇಳ್ತಾರೆ ಆ ಥರ ನಡ್ಕೊಂಡೋದ್ರೆ ಆರಾಮಾಗಿ ಇದರಲ್ಲೂ ಕೂಡ ನಾವು ರಿಕವರ್ ಆಗ್ಬೋದು. ಇವಾಗಿನ ಆಲ್ಮೋಸ್ಟ್ ಸಿಸೇರಿಯನ್ ಆಗಬೇಕು, ನಾರ್ಮಲೇ ಆಗಬೇಕು ಅಂತಿಲ್ಲ. ಆ ಟೈಮ್ಗೆ ಯಾವ ಥರ ಬೇಕು ಅಂತ ಇರುತ್ತೆ ಆ ಥರ ಮಾಡ್ಕೊತಾರೆ. ಕೆಲವರಂತೂ ಸಿಸೇರಿಯನ್ನೇ ಇಷ್ಟಪಡ್ತಾರೆ, ಏಕೆಂದರೆ ಪೇಯ್ನ್ ಅಷ್ಟಿರಲ್ಲ. ಅಂದರೆ ಆಪ್ರೇಷನ್ ಆದಮೇಲೆ ಪೇಯ್ನ್ ಇರುತ್ತೆ, ಅದನ್ನು ಹೆಂಗೋ ತಡ್ಕೊಬೋದು ಅಂದ್ಬಿಟ್ಟು ಕೆಲವರು ಹೇಳಿ ಟೈಮ್ನೆಲ್ಲ ಅವರೇ ಫಸ್ಟ್ ನೋಟ್ ಮಾಡ್ಕೊಂಡು ನಮಗೆ ಇವತ್ತು ಬೇಕು, ಇದೇ ವಾರ ಬೇಕು, ಇದೇ ಟೈಮಿಂಗ್ಸಲ್ಲಿ ಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ ಇವಾಗ.
ನಮ್ಮನೆ ನಾವು ಅಷ್ಟೇ 3 ದಿವಸ ಹೋಗಿದ್ದೇ ಗೊತ್ತಾಗಿಲ್ಲ. ಎಷ್ಟು ಬೇಗ ಮನೆಗೆ ಬರ್ತೀವೋ ಅಂತ ಅನ್ನಿಸ್ಬಿಟ್ಟಿತ್ತು. ಟೈಮು ಗೊತ್ತಿಲ್ಲ, ಯಾವ ವಾರ ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಇವಾಗ ನಾನು ವೀಡಿಯೋಸ್ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕಂತಂದರೆ ಇವಾಗ ಮನೆಗೆ ಬಂದು ಜಸ್ಟ್ 1 ಡೇ ಆಗಿದೆ ಅಷ್ಟೇ. ನಾನೇನು ಹಾಸ್ಪಿಟಲಲ್ಲಿ ಏನು ಸ್ವಲ್ಪ ಗ್ಲಿಮ್ಸ್ನ ತೊಗೊಂಡಿದ್ದೆ ಅದನ್ನೇ ಅಟ್ಯಾಚ್ ಮಾಡಿ ಇವತ್ತು ಒಂದು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ, ನಾನು ಯಾವ ಥರ ಇರ್ತೀನಿ ಅನ್ನೋದನ್ನೆಲ್ಲ. ಇವಾಗ ಸ್ವಲ್ಪ ಅಂತಂದರೆ ಪೇಯ್ನ್ ಇರೋದ್ರಿಂದ ಎದ್ದೇಳೋಕ್ಕೆ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ವೀಡಿಯೋ ಕಡೆ ಅಷ್ಟು ಗಮನ ಕೊಟ್ಟರೆ ಇದು ಅಂದರೆ ಪೇಯ್ನ್ ತಡ್ಕೊಳಕ್ಕಾಗೋದಿಲ್ಲ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂದ್ಬಿಟ್ಟು ನಾನು ಸ್ವಲ್ಪ ವೀಡಿಯೋಸ್ನೆಲ್ಲ ಸ್ಟಾಪ್ ಮಾಡಿದ್ದೀನಿ. ಬಟ್ ಆದಷ್ಟು ಬೇಗನೆ ನಾನು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂತಂದರೆ 1 ವಾರ ಆದ್ರೂ ಬೇಕಾಗುತ್ತೆ ಒಂದು ಸ್ವಲ್ಪ ರಿಕವರ್ ಆಗೋದಕ್ಕೆ. ಇಲ್ಲ ಅಂತಂದರೆ ಯಾಕಂದರೆ ಎಬ್ಬಿಸ್ಬೇಕಾಗತ್ತೆ, ಕೂರಿಸ್ಬೇಕಾಗತ್ತೆ. ಈ ಥರ ಸ್ವಲ್ಪ ಸಿಚುವೇಶನ್ ಇರೋದ್ರಿಂದ ಅಷ್ಟಾಗಿ ವೀಡಿಯೋಸ್ ಎಲ್ಲ ಏನು ಮಾಡ್ಕೊಳಕ್ಕಾಗೋದಿಲ್ಲ. ಸ್ವಲ್ಪ ಅಂದರೆ ಸ್ವಲ್ಪ ಓಡಾಡೋ ಥರ ಆದರೆ ಆರಾಮ್ಸೆ ವೀಡಿಯೋಸ್ ಎಲ್ಲ ಮಾಡ್ಕೊಬೋದು. ಇಲ್ಲ ಅಂತಂದರೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಬರೋದು, ಜಾಸ್ತಿ ಕೂತ್ಕೊಳ್ಳೋದೆಲ್ಲ ಮಾಡಿಬಿಟ್ರೆ ಸಿಸೇರಿಯನ್ ಆಗಿರೋರ್ಗೆ ಏನಾಗುತ್ತೆ, ಸ್ವಲ್ಪ ಬ್ಯಾಕ್ ಪೇಯ್ನ್ ಎಲ್ಲ ಬರೋದು ಚಾನ್ಸಸ್ಸು ತುಂಬಾ ಇರುತ್ತೆ. ಅದಕ್ಕೇ ಆಲ್ಮೋಸ್ಟ್ ಯಾವುದೇ ಆಪ್ರೇಷನ್ ಆದ್ರೂ ಅಷ್ಟೇ ನಮಗೆ ಅನಸ್ತೇಷಿಯಾ ಕೊಟ್ಟಮೇಲೆ ಆ ಒಂದು ಟೈಮಲ್ಲಿ ಒಂದಷ್ಟು ರೆಸ್ಟ್ ಮಾಡಿಬಿಟ್ರೆ ನಮಗೆ ನೆಕ್ಸ್ಟು ಫ್ಯೂಚರಲ್ಲಿ ಅದ್ರದ್ದು ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಇವಾಗ ಓಕೆ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ನಾರ್ಮಲ್ಲಾಗಿ ಇದ್ದೀನಿ. ಮನೆಗೆ ಬಂದರೆ ನಾರ್ಮಲ್ ಆಗಿಬಿಡ್ಬೋದು. ಹಾಸ್ಪಿಟಲಲ್ಲಿ ಇದ್ದರೆ ಒಂಥರ ಅನಿಸುತ್ತೆ. ನಾವು ಕೂಡ ಸೋಮವಾರ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ರೆಡಿ ಆಗಿಬಿಟ್ಟು ಬಂದುಬಿಟ್ವಿ. ಮನೆಗೆ ಎಷ್ಟು ಬೇಗ ಹೊರಡ್ತೀವೋ ಅಂತಂದ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡಿಕೊಂಡು ಏನೇನಿದೆ ಅಲ್ಲಿ ಅದೆಲ್ಲ ಮಾಡ್ಕೊಂಡು ಬಂದ್ವಿ. ಆಮೇಲೆ ಬರೋ ಅಷ್ಟರಲ್ಲಿ 1-2 ಪಾರ್ಸಲ್ಲು ಕೂಡ ಬಂದಿತ್ತು. ಅದನ್ನು ನಮ್ಮಮ್ಮ ನೋಡ್ತಾಯಿದ್ರು, ಏನು ಆರ್ಡ್ರ್ ಮಾಡಿದ್ಯಾ ಅದು ಇದು ಅಂದ್ಕೊಂಡು. ನನ್ನ ಒಂದು ಡೆಲಿವರಿ ಸ್ಟೋರಿ ಒಂದು ಚಿಕ್ಕದಾಗಿರುತ್ತೆ ವೀಡಿಯೋ ಅಷ್ಟೇ. ಯಾಕಂದರೆ ಅಷ್ಟೊಂದಾಗೆಲ್ಲ ವೀಡಿಯೋಸ್ ಎಲ್ಲ ಏನು ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಮುಂದೆ ಬರುವಂತಹ ವೀಡಿಯೋಗಳಲ್ಲಿ ಆಲ್ಮೋಸ್ಟ್ ಬೇಬಿ ರಿಲೇಟೆಡ್ ಆಗಿರಲಿ, ನನ್ನ ಒಂದು ಬಾಣಂತನದ ಒಂದು ವ್ಲಾಗ್ಗಳಾಗಿರುತ್ತೆ. ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಬೇಬಿ ಯಾವುದು ಆಗಿದೆ ಅಂತ ನಾನಿನ್ನು ಮೆನ್ಷನ್ ಮಾಡಿಲ್ಲ. ನಾನು ನೆಕ್ಸ್ಟ್ ನನ್ನ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಒಂದು ನೈಟ್ ಸೂಟ್ನ ಆರ್ಡ್ರ್ ಮಾಡಿದ್ದೆ, ಯಾವ ಥರ ಬರುತ್ತೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಲಿಂಕ್ ಬೇಕಂತಂದರೆ ನನಗೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ಸ್ವಲ್ಪ ಲೆಂತ್ ಆಗಿತ್ತು ಅಷ್ಟೇ, ಯಾಕಂದರೆ ಸೈಜ್ ನಾನು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ಲೆಂತ್ ಜಾಸ್ತಿ ಬಂದುಬಿಡುತ್ತೆ. ಅದನ್ನು ಸ್ವಲ್ಪ ಕಟ್ ಮಾಡಿಸ್ಬಿಟ್ರೆ ಕರೆಕ್ಟ್ ಇರುತ್ತೆ. ನಮ್ಮಮ್ಮ ಅಂತ ಇದ್ದರು, ಇದು ನನಗೆ ತೊಗೊಂಡು ಬಂದಿರೋದಾ ಇಲ್ಲಾಂದರೆ ನೀನು ತೊಗೊಂಡಿರೋದಾ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಶಾರ್ಟ್ ಮಾಡಿಸಿದ್ರೆ ಕರೆಕ್ಟ್ ಆಗುತ್ತೆ. ಅದನ್ನೇನು ರಿಟರ್ನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನು ಒಂದು ಸೈಜ್ ದೊಡ್ಡದೇನೇ ಇರಲಿ ಅಂದ್ಬಿಟ್ಟು ತೊಗೊಂಡೆ. ಈ ಟೈಮಲ್ಲಿ ಸಮ್ಮರ್ ಆಗಿರೋದ್ರಿಂದ ಶೆಕೆ ಎಲ್ಲ ತಡ್ಕೊಳೋಕ್ಕೆ ಆಗ್ತಾಯಿಲ್ಲ. ಅದು ಬೇರೆ ಫ್ಯಾನ್ ಬೇರೆ ಹಾಕ್ಕೊಳಂಗಿಲ್ಲ. ಹೆಂಗಿರೋದು ಏನೋ ಒಂದು ಗೊತ್ತಾಗ್ತಿಲ್ಲ. ಮತ್ತು ಕಿಚನ್ ಮ್ಯಾಟ್ನ ತರಿಸ್ಕೊಂಡಿದ್ದೆ. ಯಾಕಂತಂದರೆ ನೀರಿಗೆಲ್ಲ ಆದರೆ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತಲ್ವ. ಇದು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿ. ನಾನು ಹೇಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಕಿಚನ್ಗೆ ಅಂದ್ಬಿಟ್ಟು ಇದ್ರದ್ದು ಒಂದು ಸೆಟ್ನ ತರಿಸ್ಕೊಂಡಿದ್ದೆ, ಒಂದು ಸ್ಮಾಲ್ ಸೈಜು, ಒಂದು ಬಿಗ್ ಸೈಜ್ದು. ನೋಡೋಣ ನೆಕ್ಸ್ಟು ಇನ್ನೂ ಒಂದು ಬಾತ್ರೂಮ್ ಹತ್ರ ಹಾಕೋದಕ್ಕೆ ಬಾತ್ರೂಮ್ದು ಮ್ಯಾಟ್ನ ತರಿಸ್ಕೊಬೇಕು. ಸೇಮ್ ಮೆಟೀರಿಯಲಲ್ಲಿ ತುಂಬಾ ಚೆನ್ನಾಗಿದೆ. ಇವಾಗ ಆಲ್ಮೋಸ್ಟ್ ಈ ಥರದಿದ್ದರೆ ಕಿಚನಲ್ಲಿ ಓಡಾಡೋದಕ್ಕಾಗಿರಲಿ ಇಲ್ಲ ಬಾತ್ರೂಮಲ್ಲಾಗಿರಲಿ ಸ್ಲಿಪ್ ಆಗೋದು ಆ ಥರ ಏನೂ ಇರೋದಿಲ್ಲ. ಅಥವಾ ಡೋರ್ ಹತ್ರ ಈ ಥರದ್ದೇ ಬೆಸ್ಟ್. ಮತ್ತು ಈ ಒಂದು ಗ್ಲಿಮ್ಸ್ ನನ್ನ ಮನೆಗೆ ಬರಬೇಕಾದ್ರೆ ಆರತಿ ಎಲ್ಲ ಮಾಡ್ತಾಯಿದ್ರಲ್ವ, ಈ ಒಂದು ಗ್ಲಿಮ್ಸ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಬೇಬಿ ಯಾವುದಾಯಿತು ಅನ್ನೋದನ್ನು ನಾನು ಶೇರ್ ಮಾಡ್ಕೊತೀನಿ. ಇನ್ನೂ ಸಾಕಷ್ಟು ವಿಷಯಗಳನ್ನ ನಾನು ಶೇರ್ ಮಾಡ್ಕೋಬೇಕು, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಮತ್ತು ಆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಲವ್ ಯು ಆಲ್. ಪ್ಲೀಸ್ ಸಪೋರ್ಟ್ ಮೀ.